ಶಾಲಾ ಕಟ್ಟಡ ಉದ್ಘಾಟನೆ ಆಗೋದಾದ್ರೂ ಯಾವಾಗ ಅನ್ನುವಂತ ಪ್ರಶ್ನೆ ಈಗ. ಸರ್ಕಾರಿ ಶಾಲೆಗಳಿಗೆ ಉದ್ಘಾಟನೆ ಭಾಗ್ಯ ಸಿಗೋದೇ ಇಲ್ವಾ? ಹಾಗಾದ್ರೆ ಸರ್ಕಾರಿ ಅಧಿಕಾರಿಗಳು, ಅದರಲ್ಲೂ ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಿ? ಅದು ಏನ್ ಮಾಡಬೇಕಾದ್ರೆ ಹೊರಟಿದ್ದೀರಿ? 7 ವರ್ಷ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ ಅಂತ ಅಂದ್ರೆ ಏನಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಿ? ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ಹೇಳಿ ನೋಡ್ತಾ ಇದ್ರಿ ದೃಶ್ಯದಲ್ಲಿ. ಇದೇ ಶಾಲೆ 7 ವರ್ಷ ಆಗಿದೆ, 7 ವರ್ಷದಿಂದ ಉದ್ಘಾಟನೆ ಆಗಿಲ್ಲ, ಏನೂ ಇಲ್ಲ. ಬಣ್ಣ ಹೊಡೆದಿದ್ದಾರೆ, ಅದು ಕೂಡ ಹಾಳಾಗಿ ಹೋಗಿದೆ. ಇಸ್ಪೀಟಾಟ, ಜೂಜಾಟ, ಪಾರ್ಟಿ ಮಾಡೋದಕ್ಕೆ ಜಾಗ ಮಾಡಿಕೊಟ್ಟಿದ್ದೀರಾ ಶಿಕ್ಷಣ ಇಲಾಖೆಯವರು. ಅಲ್ಲಿ ಸರ್ಕಾರಿ ಶಾಲೆ ಅಂತ ತೆಗೆದಾಕ್ಬಿಟ್ಟು ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಬೋರ್ಡ್ ಹಾಕಲಿ. ಹಾಗಾದ್ರೆ ಶಾಲೆಯೇ ಮೊದಲ ದೇಗುಲ, ಶಿಕ್ಷಕರೇ ದೇವರು, ಹಾಗೆ ಹೇಗೆ ಅಂತ ಹೇಳ್ತೀರಲ್ಲ, ಈಗ ಹಂಗಾಗಿಲ್ಲ. ಅಲ್ಲಿ ಹುಡುಕರ ತಾಣ, ಇಸ್ಪಿಟ್ಟು ಜೂಜು ತಾಣ, ಈ ತರ ಬೋರ್ಡ್ ಹಾಕಿ ನಾಚಿಕೆ ಆಗ್ಬೇಕು ಸರ್ಕಾರಿ ಅಧಿಕಾರಿಗಳಿಗೆ. 7 ವರ್ಷದಿಂದ ಏನ್ ಮಾಡ್ತಾ ಇದ್ದೀರಿ ಒಂದು ಭಾಗದಲ್ಲಿ? ಶಾಸಕರೇ, ನಿಮ್ಮ ಕ್ಷೇತ್ರದಲ್ಲಿ ಇದ್ದೀರಲ್ಲ, ನಿಮ್ಮ ಕ್ಷೇತ್ರದಲ್ಲಿ ಈ ರೀತಿ ನಡೀತಾ ಇದೆ ಅಂತ ಹೇಳೋದು ಗಮನ ಇದೆಯಾ ನಿಮಗೆ? ಇನ್ನಾದ್ರೂ ಮುಕ್ತಿ ಸಿಗುತ್ತಾ? ಈ ಶಾಲೆಗೆ ಹೊಸ ರೂಪವನ್ನ ಕೊಡ್ತೀರಾ? ಮದ್ಯದ ಬಾಟಲ್ಗಳು, ಇಸ್ಪಿಟ್ ಅಡ್ಡಿ ಆಗಿದೆ, ಇಸ್ಪಿಟ್ನಲ್ಲಿ ರಾಶಿ ರಾಶಿ ಬಿದ್ದಿದಾವೆಲ್ಲಿ, ತೆಗೆದಾಕ್ಬಿಡಿ. ಹಗರಿ ಬೊಮ್ಮನಹಳ್ಳಿ, ವಿಜಯನಗರ, ಇದು ಶಾಲೆ ಅಲ್ಲ, ಜೂಜುಕೋರರ ಅಡ್ಡೆ, ತಂಗುದಾಣ, ಮದ್ಯ ಸೇವಿಸುವಂತವ್ರಿಗೆ ತಂಗುದಾಣ, ವಿಶ್ರಾಂತಿ ತಾಣ ಅಂತ ಹಾಕಳಿ ಬೋರ್ಡ್ ಅನ್ನ. ಹಂಗಾದ್ರೂ ಹಾಕಿ ಏನಾದ್ರು ಕೂಡ ಅಭಿವೃದ್ಧಿ ಮಾಡಿ, ಅವ್ರಿಗಾದ್ರೂ ಕೂಡ ಹೆಲ್ಪ್ ಆಗುತ್ತೆ. ಶಾಲಾ ಮಕ್ಕಳಿಗಂತೂ ಒಂದು ಶಾಲೆಯನ್ನ ನಿರ್ಮಾಣ ಮಾಡೋದಕ್ಕಂತೂ ಸಾಧ್ಯ ಆಗ್ತಾರ ನಿಮ್ ಕೈಯಲ್ಲಿ? ನಾಚಿಕೆ ಆಗ್ಬೇಕು. ಇದಿಷ್ಟು